ಪೊಲೀಸ್ ಕಸ್ಟಡಿಯಲ್ಲಿ ಬಾಂಬ್ ನಾಗನ ತೀವ್ರ ವಿಚಾರಣೆ ಮುಂದುವರೆದಿದೆ। ಈ ಸಂದರ್ಭದಲ್ಲಿ ಬ್ಲಾಕ್ ಅಂಡ್ ವೈಟ್ ದಂಧೆ ಬಗ್ಗೆ ಬಾಂಬ್ ನಾಗ ಒಂದೊಂದೇ ಮಾಹಿತಿಯನ್ನ ಪೊಲೀಸರ ಮುಂದೆ ಕಕ್ಕುತ್ತಾ ಇದ್ದಾನೆ, ಬಾಯಿ ಬಿಡ್ತಾ ಇದ್ದಾನೆ। ಬಾಂಬ್ ನಾಗ ಪ್ರತಿಷ್ಠಿತರಿಗೆ ಸೇರಿದಂತಹ ಹಣವನ್ನ ಕೂಡ ಬದಲಾಯಿಸಿದ್ದಾಗಿ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಎನ್ನುವಂಥದ್ದು ಈಗ ಲಭ್ಯವಾಗ್ತಿರುವಂತಹ ಮಾಹಿತಿ। ಪ್ರತಿಷ್ಠಿತ ರಾಜಕಾರಣಿಗಳು, ಉದ್ಯಮಿಗಳು ಹಾಗೂ ಅಧಿಕಾರಿಗಳ ಹಣ ಅಂತ ಆತ ಹೇಳಿಕೆಯನ್ನ ಕೊಟ್ಟಿದ್ದಾನೆ। ಅಂದ್ರೆ ಇಂತಹ ವ್ಯಕ್ತಿಗಳ ಹಣವನ್ನ ನಾನು ಎಕ್ಸ್ಚೇಂಜ್ ಮಾಡಿ ಕೊಟ್ಟಿದ್ದೀನಿ ಅನ್ನುವಂತ ಹೇಳಿಕೆಯನ್ನ ಬಾಂಬ್ ನಾಗ ಕೊಟ್ಟಿದ್ದಾನೆ। ಪೊಲೀಸರ ವಿಚಾರಣೆ ವೇಳೆ ಈ ರೀತಿಯಾಗಿ ಸಾಕಷ್ಟು ಮಾಹಿತಿ ಬಾಯ್ಬಿಡ್ತಾ ಇದ್ದಾನೆ। 20% ಕಮಿಷನ್ ಅನ್ನ ಪಡೆದು ನಾನು ಹಣವನ್ನ ಎಕ್ಸ್ಚೇಂಜ್ ಮಾಡಿ ಕೊಡ್ತಾ ಇದ್ದೆ ಅಂತ ಕೂಡ ಬಾಯ್ಬಿಟ್ಟಿರುವಂತದ್ದು। ತಮಿಳುನಾಡಿನ RBI ಅಧಿಕಾರಿಯೊಬ್ಬರ ಮೂಲಕ ಬಾಂಬ್ ನಾಗ ಈ ಕೃತ್ಯವನ್ನ ಮಾಡ್ತಾ ಇದ್ದ। ಜನವರಿಯಿಂದ 50% ಕಮಿಷನ್ ಅನ್ನು ಪಡೆದು ಹಳೆ ನೋಟನ್ನ ತಂದವರಿಗೆ 50% ಹೊಸ ನೋಟುಗಳನ್ನ ಕೊಡ್ತಾ ಇದ್ದ। ಅಂದ್ರೆ 50% ಕಮಿಷನ್ ಆಯ್ತು। 50 ಲಕ್ಷ ಹಳೆ ನೋಟಿಗೆ 25 ಲಕ್ಷ ಹೊಸ ನೋಟುಗಳನ್ನ ಕೊಡ್ತಾ ಇದ್ದ ಈ ಬಾಂಬ್ ನಾಗ। ಅಂದ್ರೆ 50% ನಷ್ಟು ಕಮಿಷನ್ ಅನ್ನ ಪಡಿತಾ ಇದ್ದ। ಬೌನ್ಸರ್ಗಳು ಮಕ್ಕಳೊಂದಿಗೆ ಸೇರಿ ಬ್ಲಾಕ್ ಅಂಡ್ ವೈಟ್ ದಂಧೆಯನ್ನು ನಡೆಸ್ತಾ ಇದ್ದ। ತಮಿಳುನಾಡಿನಲ್ಲಿ ಹಳೆ ನೋಟುಗಳನ್ನ ಎಕ್ಸ್ಚೇಂಜ್ ಮಾಡಿಸ್ತಾ ಇದ್ದ ಬಾಂಬ್ ನಾಗ। ಹಳೆ ನೋಟನ್ನ ಪಡೆಯುವಾಗ ಕೂಡಿ ಹಾಕಿ ದರೋಡೆಯನ್ನು ಕೂಡ ಮಾಡಲಾಗ್ತಾ ಇತ್ತು। 7-8 ವ್ಯಕ್ತಿಗಳು ಸೇರಿ ದರೋಡೆಯನ್ನ ಮಾಡ್ತಾ ಇದ್ರು। ಅಂದ್ರೆ ಈ ರೀತಿಯಾಗಿ ಬಂದಂತಹ ಈ ಗಿರಾಕಿಗಳ ಬಳಿ ದರೋಡೆಯನ್ನು ಕೂಡ ಬಾಂಬ್ ನಾಗ ಮಾಡಿದ್ದ। 50 ರಿಂದ 60 ಕೋಟಿ ರೂಪಾಯಿ ಸಂಪಾದಿಸೋಕೆ ಬಾಂಬ್ ನಾಗ ಸ್ಕೆಚ್ ಅನ್ನ ಹಾಕಿದ್ದ। ಆತನ ಪ್ಲಾನ್ ಇದ್ದಿದ್ದು, ಆತನ ಬ್ರಾಡರ್ ಗೇಮ್ ಪ್ಲಾನ್ ಏನು ಅಂತ ಹೇಳಿದ್ರೆ MLA ಆಗ್ಬೇಕು ಅನ್ನುವಂಥದ್ದು। ಅದಕ್ಕಾಗಿ ಹಣ ಏನ್ ಖರ್ಚಾಗುತ್ತೆ ಅದನ್ನ ಕೂಡಿಡ್ಲಿಕ್ಕೆ ಬಾಂಬ್ ನಾಗ ಈ ಎಲ್ಲಾ ಕಿತಾಪತಿಗಳನ್ನ ಮಾಡ್ತಾ ಇದ್ದ। ಗಾಂಧಿನಗರ ಕ್ಷೇತ್ರದ ಶಾಸಕ ಆಗ್ಲೇಬೇಕು ಅಂತ ಈತ ಹಠ ತೊಟ್ಕೊಂಡಿದ್ದ ಬಾಂಬ್ ನಾಗ। ಹೀಗಾಗಿ NRIಗಳಿಗಿದ್ದಂಥ ನೋಟ್ ಎಕ್ಸ್ಚೇಂಜ್ ಅವಕಾಶವನ್ನ ಬಳಸಿಕೊಂಡು ಹಣವನ್ನ ಮಾಡೋಕೆ ಬಾಂಬ್ ನಾಗ ಪ್ರಯತ್ನವನ್ನ ಪಟ್ಟಿದ್ದ। ಹಳೆ ನೋಟು ವಿನಿಮಯಕ್ಕೆ ಇದ್ದಂಥ ಅವಕಾಶವನ್ನ ಬಳಸಿಕೊಂಡು ಅಪಾರ ಪ್ರಮಾಣದಲ್ಲಿ ಹಣವನ್ನ ಸಂಗ್ರಹಿಸಬೇಕು ಅನ್ನುವಂತಹ ಸ್ಕೆಚ್ ಅನ್ನ ಬಾಂಬ್ ನಾಗ ಹಾಕಿದ್ದ। ಜನವರಿ ತಿಂಗಳ ಬಳಿಕ ಟ್ರಸ್ಟ್ಗಳ ಮೂಲಕ ಹಣವನ್ನ ಬದಲಾವಣೆ ಮಾಡೋಕೆ ಬಾಂಬ್ ನಾಗ ಪ್ಲಾನ್ ಅನ್ನ ಮಾಡಿದ್ದ। ಈ ಬಗ್ಗೆ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲಾ ಮಾಹಿತಿಯನ್ನ ಬಾಂಬ್ ನಾಗ ಬಾಯಿ ಬಿಟ್ಟಿರುವಂತದ್ದು। ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ಲೈವ್ ಇದ್ದಾರೆ। ಕಿರಣ್, ಸಾಕಷ್ಟು ಮಾಹಿತಿಯನ್ನ ದಿನ ಕಳೆದಂತೂ ಕೂಡ ಬಾಂಬ್ ನಾಗ ಬಾಯಿ ಬಿಡ್ತಾ ಹೋಗ್ತಾ ಇರುವಂತದ್ದು। ಈಗ ವೆರಿ ಇಂಟ್ರೆಸ್ಟಿಂಗ್ ಘಟ್ಟಕ್ಕೆ ತಲುಪಿದೆ ಇನ್ವೆಸ್ಟಿಗೇಷನ್। ರಾಜಕಾರಣಿಗಳು, ಉದ್ಯಮಿಗಳು, ಅಧಿಕಾರಿಗಳ ಹಣವನ್ನ ನಾನು ಕಮಿಷನ್ 25% ಕಮಿಷನ್ ಮೇಲೆ ಎಕ್ಸ್ಚೇಂಜ್ ಮಾಡಿಕೊಟ್ಟಿದ್ದೀನಿ ಅಂತ ಬಾಂಬ್ ನಾಗ ಈಗ ಪೊಲೀಸ್ ವಿಚಾರಣೆ ವೇಳೆ ಬಾಯಿ ಬಿಟ್ಟಿದ್ದಾನೆ। ಆ ವ್ಯಕ್ತಿಗಳ ಹೆಸರನ್ನ ಕೂಡ ಈಗ ಬಾಯಿ ಬಿಡಿಸಲಾಗಿದ್ಯಾ, ಹೇಗೆ ಕಿರಣ್? ಅಮರ್ ಪ್ರಸಾದ್, ಕಳೆದ 13 ದಿನಗಳಿಂದ ಬಾಂಬ್ ನಾಗನನ್ನ ಎನ್ನೂರು ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡು ಅಲ್ಲಿಯ ಪೊಲೀಸರು, ತನಿಖಾಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ। ಮುಖ್ಯವಾಗಿ 13 ದಿನಗಳಿಂದ ಇವತ್ತು ಅಂತ್ಯ ಆಗುತ್ತೆ। ಬಹುಶಃ ಇವತ್ತು ಈಗಷ್ಟೇ ಆತನನ್ನು ಮೇಯಲ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ। ಇಲ್ಲಿ 13 ದಿನಗಳಿಂದ ಪೊಲೀಸರಿಗೆ ಸಾಕಷ್ಟು ವಿಚಾರಗಳಲ್ಲಿ ಆತನನ್ನು ಇಂಟ್ರಾಗೇಷನ್ ಮಾಡಿದರು। ಮುಖ್ಯವಾಗಿ ಆತ ಈ ಹಿಂದೆ 2 CD ಕಳಿಸ್ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗಿರ್ಬೋದು। ಜೊತೆಗೆ ಆತನ ಮನೆಯಲ್ಲಿ ಏನು 14 ಕೋಟಿ ಏನು ಹಳೆ ನೋಟ್ಗಳು ಸಿಕ್ತು, ಎಲ್ಲ ಬ್ಯಾನ್ ಆದಮೇಲೆ ಏನು ಹಳೆ ನೋಟ್ಗಳಿತ್ತು 500 ಮತ್ತು 1000, ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು 7-8 ರಾಬ್ರಿ ಕೇಸ್, ಅಂದರೆ ಬೋನ್ಸರ್ಗಳನ್ನ ಇಟ್ಕೊಂಡು ಈ ದುಡ್ಡಿದ್ದವ್ರಿಗೆ ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಕರ್ಕೊಬಂದು ಅವ್ರಿಗೆ ಹೊಡೆದು ಹಲ್ಲೆ ಮಾಡಿ ಕಿಡ್ನಾಪ್ ಮಾಡಿ ಅವರಿಂದ ಹಣ ಸುಲಿಗೆ ಮಾಡಿರುವಂಥದ್ದು, ಈಗ ಎಲ್ಲ ಅಂಶಗಳಿಗೆ ಇಟ್ಕೊಂಡು ಆತನನ್ನು ಇಂಟ್ರಾಗೇಷನ್ ಮಾಡ್ತಾರೆ। ಅಂತಿಮವಾಗಿ ಇವತ್ತು ಒಂದು ಪೊಲೀಸ್ ನ್ಯಾಯಾಲಯ ಕೊಟ್ಟಂಥ ಅವಧಿ ಇವತ್ತಿಗೆ ಮುಗಿದಿದೆ। ಈಗ ಸಿಕ್ಕಿರುವಂಥ ಆತನ ಹೇಳಿಕೆ ಏನು, ಆತನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿರುವಂಥದ್ದು ಮುಖ್ಯವಾಗಿ ನಾನು ಈಗಾಗಲೇ ಅಂದರೆ ಈ ನವೆಂಬರ್ 8ನೇ ತಾರೀಕಿನ ಬ್ಯಾನ್ ಆಯಿತು, ಈ 500,000 ನಂತರ ಡಿಸೆಂಬರ್ 31ನೇ ತಾರೀಕುವರೆಗೂ ಕೂಡ ಆತ ಸುಮಾರು 25 ಕೋಟಿ ರೂಪಾಯಿನ ನಾನು ಎಕ್ಸ್ಚೇಂಜ್ ಮಾಡಿಕೊಟ್ಟಿದ್ದೀನಿ। ಅದು ರಾಜಕಾರಣಿಗಳಿರ್ಬೋದು, ಉದ್ಯಮಿಗಳಿರ್ಬೋದು, ಮತ್ತು ಸಂಬಂಧಪಟ್ಟಂತೆ ಬೇರೆ ಅಧಿಕಾರಿಗಳಿಗೆ, ಇವ್ರಿಗೆಲ್ಲರಿಗೂ ಕೂಡ ನಾನು ಮಾಡಿಕೊಟ್ಟಿದ್ದೀನಿ। 20% ಕಮಿಷನನ್ನು ತೊಗೊಂಡು ನಾನು ಮಾಡಿಕೊಟ್ಟಿದ್ದೀನಿ। ಅದ ನಂತರ ಅದು ಸಾಕಷ್ಟು ಜನ ಮಾಡಿಕೊಟ್ಟಿದ್ದೀನಿ। ಅದನ್ನು ತಮಿಳುನಾಡಿನ RBI ಅಧಿಕಾರಿಗಳ ಮೂಲಕ ಮತ್ತು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳ ಮಗನ ಸಹಾಯದಿಂದ ಈ ಒಂದು ನೆಟ್ವರ್ಕ್ ಇಟ್ಕೊಂಡು ನಾನು ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ತೇನೆ।
ನಂತರ ಡಿಸೆಂಬರ್ 31 ನಂತರ ಕೆಲವೊಂದು ರಿಸ್ಟ್ರಿಕ್ಷನ್ ಬರುತ್ತೆ. ಈ ಒಂದು ಎಕ್ಸ್ಚೇಂಜ್ ನೋಟ್ಗಳನ್ನ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ರಿಸ್ಟ್ರಿಕ್ಷನ್ ಬರುತ್ತೆ. ಆ ರಿಸ್ಟ್ರಿಕ್ಷನ್ ಬಂದ ನಂತರ ಈತನೇ ಹಳೆ ನೋಟ್ಗಳು, ಅಂದರೆ ಎಕ್ಸಾಂಪಲ್ ಆತ 25 ಲಕ್ಷ ರೂಪಾಯಿ ಹೊಸ ನೋಟನ್ನು ಕೊಟ್ಟು ಹಳೆಯ ನೋಟನ್ನು 50 ಲಕ್ಷ ರೂಪಾಯಿ ಹಳೆ ನೋಟನ್ನು ತೊಗೋತಾ ಇದ್ದ. ಅಂದರೆ 20% ಇದ್ದು 50%ಗೆ ಹೋಗ್ತಾ ಇದ್ದ. ಕೆಲವೊಂದು ಅಲ್ಲೇ ಆತ ರಾಬ್ರಿ ಮತ್ತು ಕಿಡ್ನಾಪ್ಗಳನ್ನು ಮಾಡ್ತಾಯಿದ್ದು. ಜೊತೆಗೆ ಅಲ್ಲಿ ಬಂದು ಅವ್ರಿಗೆ ಯಾಕೆಂದರೆ ಯಾರೂ ಕೂಡ ಮುಂದೆ ಹೋಗಿ ಕಂಪ್ಲೇಂಟನ್ನು ಕೂಡ ಕೊಡ್ತಾ ಇರಲಿಲ್ಲ. ಯಾಕೆಂತಂದರೆ 31 ನಂತರ ಅದು ದುಡ್ಡು ಇಟ್ಕೊಳ್ಳೋದಷ್ಟು ಭಾಳಷ್ಟು ಕಷ್ಟ ಆಗ್ತಾಯಿತ್ತು. ಎಷ್ಟೋ ಜನ ಅದನ್ನು ದುಡ್ಡನ್ನು ಎಕ್ಸ್ಚೇಂಜ್ ಮಾಡಿ ಈತ ಕಿತ್ಕೊಂಡ್ರು ಕೂಡ ಆತ ಯಾರಿಗೂ ಕೂಡ ಹೋಗಿ ಕಂಪ್ಲೇಂಟನ್ನು ಕೊಡುತ್ತಿಲ್ಲ. ಇದೇ ಲಾಭವನ್ನು ಮಾಡ್ಕೊಂಡಂಥ ನಾಗ ಮತ್ತು ಇನ್ನು ಆತನ ಮಕ್ಕಳು ಗಾಂಧಿ ಮತ್ತು ಶಾಸ್ತ್ರಿ ಏನಿದ್ದಾರೆ, ಮತ್ತು ಒಂದಷ್ಟು ಜನ ಬೌನ್ಸರ್ಗಳನ್ನ ಇಟ್ಕೊಂಡು ಈ ಒಂದು ದುಡ್ಡನ್ನು ಪ್ರತಿದಿನ ಅಂದರೆ ಇಲ್ಲಿಂದ ಹಳೆ ನೋಟ್ಗಳನ್ನ ತೊಗೊಂಡೋಗಿ ತಮಿಳ್ನಾಡಿಗೆ ಹೋಗಿ ಅಲ್ಲಿ ಅಧಿಕಾರಿ ಒಬ್ಬರಿಗೆ ಕೊಟ್ಟು ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತಾಯಿದ್ದ. ಇದು ಒಂದು ಕಳೆದ ಒಂದು 15-20 ಅಂದರೆ ನವಂಬರ್ 8ನೇ ತಾರೀಕಿಂದ ಹಿಡಿದು ಆತ ಡಿಸೆಂಬರ್ವರೆಗೂ ಮಾಡ್ಕೊಂಡಿದ್ದ. ಡಿಸೆಂಬರ್ ನಂತರ ಆತ ತನ್ನ ಏನು ದಂಧೆ ಇತ್ತು ಅದು ಬೇರೆ ರೀತಿಯೇ ಮಾಡ್ಕೊಂಡಿದ್ದ. ಅಂದರೆ ಒಂದು ಕಡೆ 25 ಕೋಟಿ ಆತ ಹೇಳೋ ಪ್ರಕಾರ ಒಂದು 25 ಕೋಟಿ ಮಾಡ್ಕೊಂಡು ನಾನು 20% ಕಮಿಷನ್ ತೊಗೊಂಡಿದ್ದೆ. ನನ್ನ ಇಡೀ ಒಂದು ಇದರಲ್ಲಿ ಒಂದು 50-60 ಕೋಟಿ ಮಾಡ್ಕೋಬೇಕು ಅಂತ ಇತ್ತು. ಅದು ಈಗಾಗಲೇ 2 ಬಾರಿ ನಾನು ಗಾಂಧಿನಗರದಲ್ಲಿ MLA ಎಲೆಕ್ಷನ್ ನಿಂತು ನಾನು ಸೋತಿದ್ದೆ. ಈ ಬಾರಿ ಶತ ಆಗುತ್ತೆ, ನಾನು ಗೆಲ್ಲೇಬೇಕು ಅನ್ನೋದು ಆತನ ಉದ್ದೇಶ ಆಗಿತ್ತು. ಆತನ ಬಹಳ ದೊಡ್ಡ ಆಸೆ ಆಗಿತ್ತು. ಹಾಗಾಗಿ ಒಂದು 50-60 ಕೋಟಿ ನಾನು ಮಾಡಿಕೊಂಡು ಅದನ್ನು ದುಡ್ಡನ್ನು ವೋಟರ್ಸಿಗೆ ಕೊಟ್ಟು ನಾನು ಅದನ್ನು ಈ ಸರಿ ಗೆಲ್ಲಬೇಕು ಅಂತ ಆತ ಇಟ್ಕೊಂಡಿದ್ದೆ. ಹೀಗಾಗಿ ಸಂಬಂಧಪಟ್ಟಂತೆ ಆತನಿಗೆ ಆತನ ಇಬ್ಬರು ಮಕ್ಕಳು ಅಲ್ಲದೆ ಇಬ್ಬರು ಪತ್ನಿಯರು ಕೂಡ ಆತನಿಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಆತ ಏನು ಈ ಒಂದು ಡಿಸೆಂಬರ್ 31 ನಂತರ ಆತನ ಒಂದು ಎಕ್ಸ್ಚೇಂಜ್ ಥರನೇ ಬೇರೆ ಥರನೇ ಆಗಿತ್ತು. ಅಂದರೆ ಎಲ್ಲಿ ದುಡ್ಡಿದೆ ಅಂತ ಈತನಿಗೆ ಕೊಡ್ತಾ, ಯಾಕೆಂದರೆ ಹಿಂದೆ ಒಂದು ಮಾಡಿಕೊಟ್ಟಿದ್ದಂಥ ಏನು ಎಕ್ಸ್ಚೇಂಜ್ ಮಾಡಿಕೊಟ್ಟಿದ್ದ ಅದನ್ನೇ ಲಾಭವನ್ನು ಮಾಡ್ಕೊಂಡು ಭಾಳಷ್ಟು ಜನ ಏಜೆಂಟ್ಗಳು ಈತನ ಅಪ್ರೋಚ್ ಮಾಡಿದ ತಕ್ಷಣ ಇವನು ಹೋಗಿ ಆ ಥರ ದುಡ್ಡು ನೋಡಿಕೊಂಡು ಸುಮ್ಮನೆ ತೋರಿಸಿ ನೋಡಿಕೊಂಡು ಅವ್ರನ್ನ ಕಿಡ್ನಾಪ್ ಮಾಡಿಕೊಂಡು ಅವ್ರ ಹತ್ರ ಇದ್ದಂಥ ದುಡ್ಡನ್ನು ಕಿತ್ಕೊಬಂದು ಅವ್ರ ಮೇಲೆ ಹಲ್ಲೆ ಮಾಡಿ ಅದನ್ನು ಈತ ಬೇರೆ ದಿಕ್ಕಿನಲ್ಲಿ ಅಂದರೆ RBI ಅಧಿಕಾರಿಗಳ ಸಹಾಯದಿಂದ ಆತ ಎಕ್ಸ್ಚೇಂಜನ್ನು NRI ಫಂಡ್ ಬಂದಿದೆ ತನ್ನ NGO ಸಂಸ್ಥೆಗೆ, ಈ ರೀತಿ ಆತ ಮಾಡ್ಕೊಂಡು ಬರ್ತಾಯಿದ್ದ. ಒಟ್ಟಾರೆ ಈಗ ಆತನ 13 ದಿನಗಳ ಕಸ್ಟಡಿಯಲ್ಲಿ ಮುಖ್ಯವಾಗಿ ಆತ ಈ ನೇರವಾಗಿ ಹೇಳುವಂಥದ್ದು. ಆದಮೇಲೆ ಯಾರಿಗೆ ಮಾಡಿಕೊಟ್ಟೆ ಅಂತ ಎಷ್ಟೇ ಪ್ರಶ್ನೆ ಕೇಳಿದರೂ ಕೂಡ ಅಧಿಕಾರಿಗಳು 25 ಕೋಟಿ ನೀವು ಮಾಡಿಕೊಟ್ಟಿದೆ, ಯಾರ್ಯಾರಿಗೆ ಮಾಡಿಕೊಟ್ಟಿದೆ ಅಂದರೆ ಎಲ್ಲೂ ಕೂಡ ಆತ ಬಾಯಿ ಬಿಡ್ತಾ ಇಲ್ಲ. ಈಗಾಗಲೇ ಸಾಕಷ್ಟು ಜೋರಾಗಿ ಅಧಿಕಾರಿಗಳು ಪ್ರಶ್ನೆ ಮಾಡಿದರೆ ಹೋಗಿ ಅವ್ರನ್ನ ಕಾಲಿಟ್ಕೊಳ್ಳೋದು, ಅಳೋದು, ಭಾಳಷ್ಟು ನಾಟಕ ಮಾಡುವಂಥದ್ದು. ಆತ ಮತ್ತು ಏನು ಮಾಡಿಕೊಟ್ಟಿದ್ದಾನೆ 25 ಕೋಟಿ ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋದನ್ನು ಕೂಡ ಪೊಲೀಸರು ಅದಕ್ಕೆ ದಿಕ್ಕಿನಲ್ಲಿ ತನಿಖೆಯನ್ನು ಮಾಡ್ತಾರೆ. ಎಲ್ಲೂ ಕೂಡ ಅಂದರೆ ಅವನು ಯಾರಿಗೆ ಮಾಡಿಕೊಟ್ಟಿದ್ದಾನೆ ಅನ್ನೋದು ಕೂಡ ಅವನು ಸರಿಯಾಗಿ ಹೇಳ್ಕೊಟ್ಟಿಲ್ಲ. ಆದರೆ ನಾನು ಮಾಡಿಕೊಟ್ಟಿದ್ದೀನಿ ಅನ್ನೋ ಒಂದು ಮಾತನ್ನು ಅದನ್ನೇ ಪದೇ ಸ್ಪಷ್ಟಪಡಿಸ್ತಾ ಇದ್ದಾನೆ ಅಮರ್ ಪ್ರಸಾದ್. ಥ್ಯಾಂಕ್ ಯು ಕಿರಣ್.